ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಯಾವ ದೈವಿಕ ಸಂದೇಶ ಇಂದು ನಿಮಗೆ ಸಂದೇಶವನ್ನು ತಂದಿದೆ, ಅಂದರೆ ಯಾವ ದೈವಿಕ ಸಂದೇಶ ಇಂದು ನಿಮಗಾಗಿ ಬಂದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ನೋಡೋಣ ಇವತ್ತಿನ ವಿಷಯ. ಮತ್ತು ಪರ್ಸ್ನಲ್ ರೀಡಿಂಗ್ ತುಂಬ ಜನ ತಗೋತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಯಾವ ದೈವಿಕ ಸಂದೇಶ ನಿಮಗೆ ಬಂದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಒಂದೇ ಸಾರಿ ನಿಮ್ಮ ಆರಾಧ್ಯ ದೈವನ ಒಂದು ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. Okay, the Chariot, the Hangman, the Star, ಮತ್ತು Queen of Cups, Six of Wands. ನೈಸ್ ಕಾರ್ಡ್. ಓಕೆ, ನಿಮಗೆ ಒಂದು ದೈವಿಕ ಸಂದೇಶ ಏನಿದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ದ ಚಾರಿಯಟ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಗುರಿಯತ್ತ ನೀವು ಹೋಗ್ತಾ ಇದ್ದೀರಾ. ಓಕೆನಾ? ನೀವು ನಿಮ್ಮ ಗುರಿಯತ್ತ ಹೋಗುವ ಬರದಲ್ಲಿ ಎಲ್ಲೋ ಒಂದು ಮಿಸ್ಟೇಕ್ ಮಾಡ್ಕೊತಾ ಇದ್ದೀರಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಹ್ಯಾಂಡ್ ಮ್ಯಾನ್ ಬಂದಿದೆ. ದ ಹ್ಯಾಂಡ್ ಮ್ಯಾನ್ ಅಂತ ಹೇಳಿದರೆ, ನೀವು ಅಂದ್ಕೊಂಡು ನೀವು ಯಾವುದೋ ಒಂದು ಗುರಿಯತ್ತ ನೀವು ಹೋಗ್ತಾ ಇದ್ದೀರಾ, ತುಂಬಾ ಬರದಲ್ಲಿ ಹೋಗ್ತಾ ಇದ್ದೀರಾ, ಆ ಥರದಲ್ಲಿ ಹೋಗ್ತಾ ಇದ್ದೀರಾ. ನೀವು ಹೋಗುವಂಥ ದಾರಿ ಹೇಗಿದೆಯಪ್ಪ ಅಂತ ಹೇಳಿದರೆ, ನೀವು ತೆಗೆದುಕೊಂಡಂತಹ ನಿರ್ಧಾರ ಹೇಗಿದೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನೀವು ದಾರಿ ತಪ್ಪಿದಂತೆ ನಿಮಗೆ ಒಂದು ಮನಸ್ಸು ಹೇಳ್ತಾ ಇದೆ, ನೀವು ಈ ದಾರಿಲಿ ಹೋಗ್ತಾ ಇರೋದು ತಪ್ಪು ಅಂತ ಇಲ್ಲಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ದ ಹ್ಯಾಂಡ್ ಮ್ಯಾನ್ ಏನು ಕೊಡ್ತಾ ಇದೆಪ್ಪ ಅಂತ ಹೇಳಿದ್ರೆ, ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಲ್ಲಿ ನಿಮ್ಮ ಸಕ್ಸಸ್, ನಿಮ್ಮ ಗೋಲ್ ಕಡೆ ನೀವು ತುಂಬಾ ಗುರಿಯನ್ನು ಇಟ್ಕೊಂಡಿದ್ದೀರಾ. ಸಕ್ಸಸ್ ನಾನು ಪಡೀಲೇಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಹಿಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನುವಂತಹ ಯೋಚನೆಯೂ ಸಹಿತ ನಿಮಗೆ ಇಲ್ಲ. ಓಕೆನಾ? ಅಷ್ಟು ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನಾನು ಗುರಿ ತಲುಪ್ತೀನಿ, ನಾನು ಹೋಗ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಆ ಗುರಿ ಹತ್ತ ಹೋಗುವ ಪ್ರಯಾಣದಲ್ಲಿ ನೀವೇನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಸ್ವಲ್ಪ ನೀವು ಏನೋ ದುಡುಕ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ದೈವಿಕ ಸಂದೇಶ ನಿಮಗೆ ಹೇಳ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ನೀವು ದಾರಿ ತಪ್ಪಿದಂತೆ ಅನ್ನಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ದ ಹ್ಯಾಂಡ್ ಮ್ಯಾನ್ ಏನು ಹೇಳ್ತಾ ಇದ್ದಾನಪ್ಪ ಅಂತ ಹೇಳಿದರೆ, ನೀವು ಹೋಗುವಂಥದ್ದು ತಪ್ಪಾದ ದಾರಿಯಾಗಿದೆ, ಅಥವಾ ಒಂದು ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಥಿತಿ ಇವಾಗ ಯಾವ ರೀತಿಯ ಯಾವುದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಆ ಧ್ವನಿಯನ್ನು ಸ್ವಲ್ಪ ನಿತ್ತು ಕೇಳಿ ಅನ್ನೋದನ್ನ ಹೇಳ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಪ್ರಯತ್ನ ತುಂಬಾ ಇದೆ. ಓಕೆನಾ? ನೀವು ಎಷ್ಟೋ ವರ್ಷಗಳಿಂದ ನೀವು ನಡೀತಾ ಇದ್ದಂತಹ ದಾರಿ ಇವಾಗ ಒಂದು ಸಕ್ಸಸ್ ಕಡೆ ಹೊರಟಿದೆ ಅಲ್ವಾ? ಆ ಸಕ್ಸಸ್ ಕಡೆ ಹೊರಟಿದೆ ಅಂತ ಹೇಳಿದರೆ, ಆ ಸಕ್ಸಸ್ ಕಡೆ ಹೊರಟಿರೋದನ್ನು ಸ್ವಲ್ಪ ಮಟ್ಟಿಗೆ ನೀವು ಎಲ್ಲೋ ದುಡುಕ್ತಾ ಇದ್ದೀರಾ. ನನಗೆ ಇಷ್ಟು ದಿನ ಕಾದಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ತು ಅಂತ ಹೇಳ್ತಾ ಇದ್ದಾರೆ, ನಿಜ ಬರ್ತಾ ಇದೆ ನಿಜ. ಬಟ್ ಅಲ್ಲಿಯೂ ಸ್ವಲ್ಪ ಏನೋ ಅಡೆತಡೆ ಇದೆ, ಏರುಪೇರು ಆಗ್ತಾ ಇದೆ. ಸ್ವಲ್ಪ ನಿಮ್ಮ ಒಳ ಮನಸ್ಸಿನ ಮಾತನ್ನು ಕೇಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಚ್ಚರಿಕೆಯ ಧ್ವನಿಯನ್ನು ಹೇಳ್ತಾ ಇದೆ. ಬಲವಂತವಾಗಿ ವಿಷಯಗಳನ್ನು ಬದಲಾಯಿಸಲು ಪ್ರಯತ್ನಿಸುವ ಬದಲು ಸ್ವಲ್ಪ ವಿರಾಮ ತೆಗೆದುಕೊಂಡು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಷ್ಟೋ ದಿನದಿಂದ ನೀವು ಕಾಯ್ತಾ ಇದ್ದಂಥ ಕೆಲಸಕ್ಕೆ ಈಗ ಆ ಥರದ ನಿರ್ಧಾರಗಳಿಂದ ಮುಂದೆ ಹೋಗ್ತಾ ಇದ್ದೀರಾ. ಬಟ್ ನೀವು ಸ್ವಲ್ಪ ಏನೋ ಒಂದು ಬದಲಾವಣೆಯನ್ನು ಮಾಡುವ ಬದಲು ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಅಲ್ಲಿ ಏನೋ ನಿಮಗೆ ಸಮಸ್ಯೆ ಕಾದಿದೆ ಅಂತ ತೋರಿಸ್ತಾ ಇದ್ದಾರೆ. ಆ ಸಮಸ್ಯೆಯಿಂದ ನೀವು ದೂರ ಉಳಿಬೇಕು ಅಂತ ಹೇಳಿದರೆ, ಇಷ್ಟು ದಿನ ನೀವು ಏನು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ಒಂದು ಫಲ ಸಿಗಬೇಕು ಅಂತ ಹೇಳಿದರೆ ಸ್ವಲ್ಪ ದಿನ ವಿರಾಮ ತೆಗೆದುಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನೀವು ಕಾಯ್ತಾ ಇದ್ರಿ. ಓಕೆನಾ? ಆ ನಿರ್ಧಾರ ಇವಾಗ ನಿಮ್ಮ
ದಾರಿಲಿದೆ, ನಿಮ್ಮ ಜಯದ ದಾರಿಲಿದೆ. ಆ ಜಯ ಸಿಗುತ್ತೆ ಅನ್ನೋ ಭರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಏಕೆಂದರೆ ಇಲ್ಲಿ 2 ದಾರಿ ಇದೆ, ಯಾವುದು ಸರಿ ಯಾವುದು ಕೆಟ್ಟದ್ದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿಲ್ಲ ನಿಮಗೆ. ಏಕೆಂದರೆ ನೀವು ಒಂದೇ ದಾರಿಲಿ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಒಳ್ಳೇದನ್ನ ಹಿಡಿದಿರೋ ಕೆಟ್ಟದನ್ನು ಹಿಡಿದಿರೋ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದ್ದಾರೆ ಮೊದಲು ಅದನ್ನು ಕೇಳಿ. ನೀವು ನಿಮ್ಮ ಪ್ರಯತ್ನವನ್ನು ಬದಲಾಯಿಸುವ ಮೊದಲು ನೀವು ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ದೈವಿಕ ಸಂದೇಶ ಹೇಳ್ತಾ ಇದೆ. ಅಂದರೆ ನೀವು ಏನೋ ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿದ್ರಿ ಅಥವಾ ಒಂದು ಪ್ರೀತಿ ವಿಚಾರಕ್ಕೆ ಯಾರು ನೀವು ಮೀಟ್ ಆಗ್ತಾ ಇದ್ದೀರಾ, ಅಲ್ಲಿ ನೀವು ಹೋಗುವಂಥ ದಾರಿಲಿ ಏನೋ ಎಡುತ್ತಾ ಇರ್ಬೋದು. ಅಥವಾ ಮನೆ ಖರೀದಿ ಮಾಡ್ತಾ ಇದ್ರಿ, ಅಥವಾ ಸೈಟ್ ಖರೀದಿ ಮಾಡ್ತಾ ಇದ್ರಿ, ಅಥವಾ ಭೂಮಿ ಖರೀದಿ ಮಾಡ್ತಾ ಇದ್ರಿ. ಈ ರೀತಿಯಾದಂತಹ ವಿಚಾರದಲ್ಲಿ ಏನಾದರೂ ನಿಮಗೆ ಅಲ್ಲಿ ಸಮಸ್ಯೆಗಳು ಇರಬಹುದು. ಏಕೆಂದರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಏನಾದರೂ ನೀವು ಅಲ್ಲಿ ಸಮಸ್ಯೆಗಳನ್ನು ಯೂನಿವರ್ಸಿಗೆ ಗೊತ್ತಾಗಿರ್ಬೋದು. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ದಾರೆ, ನೀವು ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಮುಂದೆ ಹೋಗುವ ಮೊದಲು ಸ್ವಲ್ಪ ವಿರಾಮ ತೆಗೆದುಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ. ಅಂದರೆ ಅಲ್ಲಿ ಏನಿದೆ ಏನಿಲ್ಲ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ಇಲ್ಲಿ ದ ಸ್ಟಾರ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗ್ತಾಯಿದೆ. ಅಂದರೆ ಒಂದು ಬೆಳಕು ಬರ್ತಾ ಇದೆ. ಆ ಬೆಳಕು ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಸಹಿತ ಇಲ್ಲಿ ಅತ್ಯಂತ ಸಕಾರಾತ್ಮಕ ಭಾವನೆಯನ್ನು ನೋಡ್ತಾ ಇದ್ದೀರಾ. ಅದೇ ಕಾರ್ಡಿನ ಮುಂದೆ ಏನಿದೆಯಪ್ಪ ಅಂದರೆ ಕ್ವೀನ್ ಆಫ್ ಕಪ್ಸ್ ರಿವರ್ಸ್ ಆಗಿದೆ. ಓಕೆನಾ. ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇದು ಅತ್ಯಂತ ಸಕಾರಾತ್ಮಕ ಭಾಗ. ಆದರೆ ದ ಸ್ಟಾರ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಹೊಸ ಭರವಸೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶಾಂತಿ ಬರಲಿದೆ ಅನ್ನೋದನ್ನು ತೋರಿಸುತ್ತೆ. ಓಕೆನಾ. ಇಲ್ಲಿ ನಿಮಗೆ ಒಂದು ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಆಗ್ತಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ನೀವು ಏನೋ ಒಂದು ಕಲಿತಾ ಇರ್ಬೋದು. ಈ ರೀತಿಯಾದಂಥ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಒಂದು ಸ್ವತಂತ್ರರಾಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಕಾಣ್ತಾ ಇದೆ, ಒಂದು ಭರವಸೆ ಕಾಣ್ತಾ ಇದೆ, ಒಂದು ನಿಮ್ಮಲ್ಲಿರುವಂತಹ ಮನಸ್ಸು ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ 6 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಎಲ್ಲ ಸಂಘರ್ಷಗಳ ನಂತರ ನೀವು ವಿಜೇತರಾಗ್ತಾ ಇದ್ದೀರಾ. ಅಂದರೆ ವಿಜೇತರಾಗಿ ಹೊರ ಹೊಮ್ತಾ ಇದ್ದೀರಾ. ಇಲ್ಲಿ ಈ ಥರ ನಿಮಗೆ ಒಂದು ಸೀಕ್ರೆಟ್ ಗೊತ್ತಾಗಬೇಕು. ಆ ಸೀಕ್ರೆಟಿಂದ ನೀವು ಹೊರ ಬಂದಿದ್ದೀರಾ. ಇವಾಗ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಂದು ಸಮತೋಲನವನ್ನು ಕಂಡಿದ್ದೀರಾ, ಒಂದು ಪ್ರೀತಿ ಕಂಡಿದ್ದೀರಾ, ಒಂದು ವಿಶ್ವಾಸದಲ್ಲಿ ಎಲ್ಲದನ್ನೂ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀರ. ಅದೆಲ್ಲ ಆ ಘರ್ಷಣೆಗಳಿಂದ ಹೊರಗೆ ಬಂದು ನೀವೇನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಿಮ್ಮ ಪರಿಶ್ರಮಕ್ಕೆ ಮನ್ನಣೆ ದೊರೆಯಲಿದೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪರಿಶ್ರಮ ಇಲ್ಲಿಯವರೆಗೂ ಏನು ನೀವು ಒಂದು ಜವಾಬ್ದಾರಿಯುತವಾಗಿ ಮಹಿಳೆಯಾಗಿರ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿಗೆ ಎಷ್ಟು ಜವಾಬ್ದಾರಿಯಿಂದ ನೀವು ನಡ್ಕೊಂಡಿದ್ರಿ, ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಂಡ್ರಿ. ಆ ಪ್ರೀತಿಗೆ ಇದಕ್ಕೆ ಪರಿಶ್ರಮಕ್ಕೆ ನೀವು ಮಾಡಿರುವಂಥ ಕೆಲಸದಕ್ಕೆ ನಿಮ್ಮಲ್ಲಿರುವಂತಹ ಒಂದು ಆತ್ಮಸ್ಥೈರ್ಯಕ್ಕೆ ಮತ್ತು ನಿಮ್ಮಲ್ಲಿರುವಂತಹ ಒಂದು ಮುಗ್ಧತೆಗೆ ಇಲ್ಲಿಯವರೆಗೂ ನಿಮಗೆ ಯೂನಿವರ್ಸ್ ಕೊಟ್ಟಿರುವಂಥ ಒಂದು ಈ ಪರಿಶ್ರಮಕ್ಕೆ ನಿಮಗೆ ಒಂದು ದೈವಿಕದಿಂದ ಒಂದು ಶಕ್ತಿ ಸಿಗ್ತಾ ಇದೆ, ಒಂದು ಜಯ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸಮಾಜದಲ್ಲಿ ಅಥವಾ ಕ್ಷೇತ್ರದಲ್ಲಿ ಗೌರವವನ್ನು ಪಡಿತಾ ಇದ್ದೀರಾ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿಲಿ ಒಂದು ಗೌರವಿತವಾಗಿ ನಿಮಗೆ ಒಂದು ಖುಷಿ, ಸಂತೋಷ, ನೆಮ್ಮದಿಯನ್ನು ಕೊಡ್ತಾ ಇರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾ ಇರ್ಬೋದು. ಅಥವಾ ನೀವು ಎಲ್ಲಾದರೂ ಹೊರ ಕೆಲಸ ಮಾಡ್ತಾ ಇದ್ರಿ ಅಂದರೆ ಅಲ್ಲಿ ಒಂದು ಗೌರವ, ಒಂದು ಪ್ರೀತಿ ನಿಮಗೆ ಸಿಗ್ತಾ ಇರ್ಬೋದು. ಅಥವಾ ನಿಮ್ಮನ್ನು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮಗೆ ಗೌರವದಿಂದ, ಒಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಸ್ಕೊಂಡು ನಿಮ್ಮ ಪ್ರೀತಿನ ಒಪ್ಪಿ ಅವರು ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇರ್ಬೋದು. ನಿಮಗೆ ಒಂದು ಫ್ರೀಡಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಆ ನಂಬಿಕೆ ಬಂದಿದೆ, ಒಂದು ದೈವ ಶಕ್ತಿಯ ಮೇಲೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆನೇ ನಿಮ್ಮನ್ನು ಇವತ್ತು ಒಂದು ಒಳ್ಳೆಯ ಜಾಗಕ್ಕಾಗಿರ್ಬೋದು, ಒಂದು ಒಳ್ಳೆಯ ಸ್ಥಾನಕ್ಕಾಗಿರ್ಬೋದು, ಒಂದು ಗೌರವವಾದಂತಹ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನೀವು ನಂಬಿರುವಂಥ ದೈವ ಶಕ್ತಿ ಇಲ್ಲಿ ನಿಮಗೆ ಹೇಳ್ತಾ ಇದೆ ಅಂತಲೂ ಹೇಳ್ಬೋದು. ಮತ್ತು ಇಲ್ಲಿ 6 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಆ್ಯಂಬಿಷನ್, ನಿಮ್ಮ ಆ್ಯಕ್ಷನ್, ನಿಮ್ಮ ಟ್ಯಾಲೆಂಟ್, ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಒಂದು ಜಯದ ಹಾದಿಲಿದ್ದೀರಾ. ಇಲ್ಲಿ ಫಸ್ಟ್ ಒಂದು ಕಾರ್ಡು ಅದೇ ಥರನೇ ಬಂದಿತ್ತು, ಒಂದು ಜಯದ ಹಾದಿಲಿದ್ದೀರಾ. ಓಕೆನಾ. ಆ ಜಯದ ಹಾದಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ತುಂಬಾ ನಿಮ್ಮಲ್ಲಿರುವಂತಹ ಎಲ್ಲ ಎಬಿಲಿಟಿ, ನಿಮ್ಮಲ್ಲಿರುವಂಥ ಎಲ್ಲ ಶಕ್ತಿ ಒಂದು ಆಗಿ ನೀವು ಅಂದ್ಕೊಂಡಿರುವಂಥದ್ದಕ್ಕೆ ನೀವು ಜಯವನ್ನು ಪಡಿತಾ ಇದ್ದೀರಾ. ಆ ಜಯದ ಹಾದಿಲಿದ್ದೀರಾ. ನಿಮ್ಮ ಸಕ್ಸಸ್ ಇದೆ. ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ, ನಿಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ, ನಿಮಗೆ ಒಂದು ಅವಕಾಶ
ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಎಲ್ಲ ರೀತಿಯಿಂದನೂ ಯೂನಿವರ್ಸ್ ಒಂದು ದೈವಿಕ ಶಕ್ತಿ ಒಂದು ಆ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಒಂದು ಗ್ರೋತನ್ನು ಪಡಿತಾ ಇದ್ದಾರೆ, ಸಕ್ಸಸ್ಸನ್ನು ಪಡಿತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ದೈವಿಕ ಸಂದೇಶ ಹೇಳ್ತಾ ಇದೆ. ಅಂದರೆ ನಿಮ್ಮ ಗುರಿಯ ಕಡೆಗೆ ಸಾಗುವ ಭರದಲ್ಲಿ ನಿಮ್ಮ ಒಳಗಿನ ಧ್ವನಿಯನ್ನು ಕಡೆಗಣಿಸ್ಬೇಡ್ರಿ ಅಂತ ಹೇಳ್ತಾ ಇದೆ. ಇಲ್ಲಿ ಫಸ್ಟಿಂದ ನಿಮಗೆ ಒಳ್ಳೆಯ ದೈವಿಕ ಸಂದೇಶ ಏನಾಗಿದೆಯಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಗುರಿ ಇದೆ, ಆ ಗುರಿ ಕಡೆ ಹೋಗ್ತಾ ಇದ್ದೀರಾ. ಆ ಗುರಿ ಮುಟ್ಟುವ ಭರದಲ್ಲಿ ನೀವು ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ಕಡೆಗಣಿಸಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸದ್ಯದ ಗೊಂದಲಗಳ ತಾತ್ಕಾಲಿಕವಾಗಿ ನೀವು ಗೊಂದಲಗಳು ಇಲ್ಲಿ ನಿಮಗೆ ತುಂಬಾ ಗೊಂದಲಗಳಿದೆ. ಇಲ್ಲಿ ಹೇಳಿದೆ ನಿಮಗೆ ಇಲ್ಲಿ ಯಾವುದೋ ಒಂದು ಗೊಂದಲನ ಇಟ್ಕೊಂಡಿದ್ದೀರ. ಆ ಗೊಂದಲದ ಮುಂದೆ ನೀವು ಏನಾದರೂ ಕೆಲಸ ಮಾಡೋಕ್ಕೆ ಹೋದರೆ ಸ್ವಲ್ಪ ನಿಮಗೆ ಅಲ್ಲಿ ಅಡೆತಡೆಗಳಾಗ್ಬೋದು. ಎಚ್ಚರಿಕೆಯಿಂದ ಆ ಕೆಲಸವನ್ನು ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ತಾಳ್ಮೆಯಿಂದಿರಿ, ನಿಮ್ಮ ಬಗ್ಗೆ ನೀವು ನಂಬಿಕೆ ಇಡಿ, ನೀವು ದೀರ್ಘದಿಂದ ಕಾಯ್ತಿರುವ ಯಶಸ್ಸು ಶಾಂತಿ ನಿಮ್ಮದಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಯವು ನಿಮಗೆ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅನ್ನೋದು ಇವತ್ತಿನ ದೈವಿಕ ಸಂದೇಶ ನೀಡ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವಂತಹ ದೈವಶಕ್ತಿ ಏನಿದೆ, ಈ ನಂಬಿಕೆ ಏನಿದೆ, ನಿಮ್ಮಲ್ಲಿರುವಂತಹ ನಂಬಿಕೆ, ನಿಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯ, ನಿಮ್ಮಲ್ಲಿರುವಂತಹ ಭರವಸೆ ನೀವು ಕಳ್ಕೋಬೇಡಿ. ನಂಬಿಕೆ ನೀಡಿ, ದೈವಿಕ ಶಕ್ತಿಯ ಮೇಲೆ ನಂಬಿಕೆ ನೀಡಿ ಅಂತ ಹೇಳ್ತಾ ಇದೆ. ನಿಮ್ಮ ಮೇಲೆ ನೀವು ಹೆಚ್ಚು ಭರವಸೆ ಆತ್ಮಸ್ಥೈರ್ಯವನ್ನೇ ಇಟ್ಕೊಂಡು ಮುಂದೆ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಆ ಕೆಲಸ ಮಾಡೋ ಜಾಗದಲ್ಲಿ ನೀವು ಸರಿಯಾಗಿ ಇದೆಯಾ, ನಿಮ್ಮ ಅಲ್ಲಿರುವಂತಹ ಎಲ್ಲ ಕೆಲಸ ನೀವು ಹೇಳಿದ ಹಾಗೆ ಸೈಟು ಈ ರೀತಿಯಾದಂತಹ ಪರ್ಚೇಸ್ ಏನಾರು ನೀವು ಮಾಡ್ತಾ ಇದ್ರಿ ಅಂದರೆ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಥವಾ ಇಲ್ವಾ, ಅಥವಾ ಬೇರೆ ಯಾವ್ದಾದ್ರು ವ್ಯಕ್ತಿನ ನೀವು ಪರಿಚಯ ಮಾಡ್ಕೊತಾ ಇದ್ದೀರಾ, ಆ ವ್ಯಕ್ತಿ ಸರಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನೇ ಪೂರ್ತಿಯಾಗಿ ವಿಚಾರಿಸಿ ನೀವು ಮುಂದೆ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಮತ್ತು ದೈವಿಕ ಶಕ್ತಿ ಒಂದು ಎಚ್ಚರಿಕೆಯ ನುಡಿಯನ್ನು ನುಡಿದಿದೆ ಅಂತಲೇ ಸಹಿತ ಇಲ್ಲಿ ಹೇಳ್ಬೋದು. ನೀವು ಯಾವುದೇ ದಾರಿಗೆ ಹೋದರೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದೆ. ಸ್ವಲ್ಪ ಟೈಮ್ ತಗೊಳ್ಳಿ, ಸ್ವಲ್ಪ ನಿಮಗೆ ವಿರಾಮವನ್ನು ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ದೈವಿಕ ಸಂದೇಶ ಹೇಳ್ತಾ ಇದೆ. ಥ್ಯಾಂಕ್ ಯು. ಈ ರೀಡಿಂಗ್ ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್.